ಬಾರಾಮತಿಯಲ್ಲಿ ಸಂಭವಿಸಿದಂತಹ ವಿಮಾನ ಅಪಘಾತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಅಜಿತ್ ಪವಾರ್ ಅವರ ಜೀವವನ್ನೇ ಕಸಿದು ಬಿಟ್ಟಿದೆ. ವಿಮಾನದಲ್ಲಿದ್ದಂತಹ ಒಟ್ಟು 5 ಜೀವವನ್ನ ಕಳ್ಕೊಂಡಿದ್ದಾರೆ. ವಿಮಾನ ಪತನ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಸಂಪೂರ್ಣ ವಿಮಾನ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿದ್ದಂತಹ 5 ಜನ ಅಜಿತ್ ಪವಾರ್ ಅವರ ಪರ್ಸನಲ್ ಸೆಕ್ಯೂರಿಟಿ, ಹಾಗೆಯೇ ಮತ್ತೋರ್ವ ಅವರ PA, ಜೊತೆಗೆ ವಿಮಾನದಲ್ಲಿದ್ದಂತಹ 2 ಪೈಲಟ್ ಇನ್ ಕಮಾಂಡ್ ಹಾಗೆ ಫಸ್ಟ್ ಆಫೀಸರ್, ಒಟ್ಟು 5 ಜನ ಇದ್ರು. 5 ಜನನು ಈ ದುರಂತದಲ್ಲಿ ಜೀವವನ್ನ ಕಳ್ಕೊಂಡಿದ್ದಾರೆ. ಯಾವ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಿದ್ದು? ಲಿಯರ್ಜೆಟ್ 45 ಅನ್ನುವಂಥ ವಿಮಾನ. ಈ ವಿಮಾನವನ್ನು ಆಪರೇಟ್ ಮಾಡ್ತಾ ಇರೋದು VSR ವೆಂಚರ್ಸ್ ಅನ್ನುವಂಥ ಕಂಪನಿ. ಅವರು ಆಪರೇಟ್ ಮಾಡ್ತಾ ಇರುವಂಥ ವಿಮಾನ ಇದು. ಜಗತ್ತಿನ ಐಷಾರಾಮಿ ಮತ್ತು ವೇಗದ ಪ್ರಯಾಣಕ್ಕೆ ಈ ಲಿಯರ್ಜೆಟ್ 45 ವಿಮಾನ ಹೆಸರುವಾಸಿ. ಸಾಮಾನ್ಯವಾಗಿ ಇದನ್ನ VIP ವಿಮಾನ ಅಂತಾನೆ ಕರೆಯಲಾಗುತ್ತೆ, ಅಥವಾ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಇದರ ಬಳಕೆ ಬಹಳ ದೊಡ್ಡ ಮಟ್ಟದಲ್ಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಕಾರ್ಪೊರೇಟ್ ಜಗತ್ತು ಹಾಗೆ VIPಗಳ ಅತ್ಯಾಧುನಿಕ ಜೀವನ ಶೈಲಿಯ ಭಾಗ ಇದು ಅಂತಾನೆ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಕೆನಡಾದ ಪ್ರಸಿದ್ಧ ಏರೋಸ್ಪೇಸ್ ಸಂಸ್ಥೆಯಾದಂತಹ ಬೊಂಬಾರ್ಡಿಯರ್ ಈ ವಿಮಾನವನ್ನು ಅಭಿವೃದ್ಧಿಪಡಿಸಿರೋದು. ಪ್ರಮುಖವಾಗಿ VIPಗಳಿಗಾಗಿ, ದೊಡ್ಡ ಕಂಪನಿಗಳ ಉನ್ನತ ಅಧಿಕಾರಿಗಳಿಗಾಗಿ, ಜೊತೆಗೆ ವಿಶೇಷ ಚಾರ್ಟರ್ ವಿಮಾನಗಳಲ್ಲಿ ಪ್ರಯಾಣಿಸುವವರಿಗಾಗಿಯೇ ಈ ವಿಮಾನವನ್ನು ವಿನ್ಯಾಸಗೊಳಿಸಲಾಗಿರೋದು. ಆದರೆ ಅಂತಹ ವಿಮಾನ ಏಕಾಏಕಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗುತ್ತೆ ಅಂತಂದ್ರೆ ಏನು ಕಾರಣ? ಲ್ಯಾಂಡಿಂಗ್ ಬ್ರೇಕ್ ಫೇಲ್ಯೂರ್ ಆಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಅಪಘಾತಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ಬ್ಲ್ಯಾಕ್ ಬಾಕ್ಸ್ ರಿಕವರಿ ಆಗಬೇಕು, ಅದರ ಡೇಟಾಗಳು ಹೊರಗಡೆ ಬರಬೇಕು. ಅದು ತನಿಖೆಯ ಭಾಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.